ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಪತಂಜಲಿ ತೇಜಸ್ ತೈಲಂ ಬಗ್ಗೆ. ತೇಜಸ್ ತೈಲಂ ಅಂದ್ರೆ ಏನು, ಯಾವ್ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಅದಾವು, ಯಾವ ರೀತಿ ನೀವು ಎಣ್ಣೆ ಉಪಯೋಗ ಮಾಡಬಹುದು, ಎಷ್ಟು ದಿನದ ಮಟ್ಟ ಉಪಯೋಗ ಮಾಡಬಹುದು, ಇದ್ರಲ್ಲಿ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ಮಟ್ಟ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ತೇಜಸ್ ತೈಲಂ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗುತ್ತಪ್ಪ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿ ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡಿರ್ತಾರ, ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕು ಇರ್ತೈತೆ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರ್ರಿ. ಮತ್ತೆ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡಿ, ತ್ವಚಾ ಸಂಬಂಧಿತ ನಿಮ್ಗೆ ಏನಾರ ತ್ರಾಸ ಆಗೈತೆ ಅಂದ್ರೆ, ಕೂದಲು ಸಂಬಂಧಿತ ಏನಾರ ತ್ರಾಸ ಆಗೈತೆ ಅಂದ್ರೆ, ನಿಮ್ಮ ತ್ವಚಾದಾಗ ಒಂದು ಕಾಂತಿ ಬೇಕಂದ್ರ, ಮಸಲ್ಸ್ ನಿಮ್ಗೆ ಬಹಳ ವೀಕ್ ಅದಾವು, ಮಸಲ್ಸ್ನಾಗ ಮಾಂಸಪೇಶಿದಾಗ ನೋವು ಬರೋದೈತಿ, ಅದನ್ನ ತಾಕತ್ ಕೊಡ್ಲಿಕ್ಕೆ, ಇಲ್ಲ ನಿಮ್ ಕೂದಲು ಬಹಳ ಉದ್ರಾಕೊಂತಾವ ಅಂದ್ರೆ ನಾರ್ಮಲ್ ಹೇರ್ ಆಯಿಲ್ ಹೆಂಗ್ ಯೂಸ್ ಮಾಡ್ತೀವಿ ಆ ರೀತಿ ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮ್ ಕೂದಲು ಪೋಷಣೆ ಕೊಡ್ತೈತಿ. ನಿಮ್ ತ್ವಚಾ ಬಹಳ ಜಾಸ್ತಿ ಡ್ರೈ ಇರ್ತೈತಿ, ರಫ್ ಇರ್ತೈತಿ, ಅದನ್ನ ಮೃದು ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ ಮಾಂಸಪೇಶಿಗಳಿದಾಗ ನೋವು ಇತ್ತಂದ್ರೆ ಅದನ್ನ ಕಡಿಮೆ ಮಾಡ್ತೈತಿ. ಸೊ ಮತ್ತೆ ಈ ಪ್ರಾಡಕ್ಟ್ ಏನೈತೆ ನೋಡ್ರಿ, ಪುರುಷರು ಮಹಿಳೆಯವರು ಇಬ್ರು ಯೂಸ್ ಮಾಡ್ಬೋದ್ರಿ. ಈಗ ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ಪ್ರತಿ 10 ml ತೇಜಸ್ ತೈಲಂ ಏನೈತೆ ಅದ್ರೊಳಗಡೆ ಬಾದಾಮಿ ಎಣ್ಣೆ 0.2 ml, ಜೈತೂನಿ ಎಣ್ಣೆ 0.6 ml, ಅಖರೋಟ್ ಎಣ್ಣೆ 0.5 ml, ಸೂರಜಮುಖಿ ಎಣ್ಣೆ, ಸೂರ್ಯಪಾನ ಎಣ್ಣೆ 2.5 ml, ತಿಲತೈಲ 2.5 ml, ಸೋಯಾಬೀನ್ ಎಣ್ಣೆ 1.0 ml, ಮತ್ತು ಶೇಂಗಾಕಾಳು ಎಣ್ಣೆ 0.5 ml, ಸರ್ಸೋ ಎಣ್ಣೆ 1.5 ml, ಎರೆಂಡ ತೈಲ 0.5 ml, ಮತ್ತು ಇದ್ರೊಳಗೆ ಸ್ವಲ್ಪ ಸ್ಮೆಲ್ ಬರಲಿ ಅಂತ ಪರ್ಫ್ಯೂಮ್ ಅವಶ್ಯಕತೆ ಅನುಸಾರ ಹಾಕಿರ್ತಾರ್ರಿ. ಈಗ ಯಾವ ರೀತಿ ನೀವು ಇದನ್ನ ಆಯಿಲ್ ಉಪಯೋಗ ಮಾಡಬೇಕು, ಸೊ ನೋಡ್ರಿ 10-15 ml ಎಣ್ಣೆ ತೊಗೊಂಡು ನಿಮ್ಗೆ ತಲೆಯಾಗ ಏನಾರ ಸಮಸ್ಯೆ ಐತಂದ್ರೆ ತಲೆಗೆ ಚಂದ ಹಚ್ಕೋರಿ, ಮಾಂಸಪೇಶಿದಾಗ ತ್ರಾಸ ಐತಂದ್ರೆ ಅಲ್ಲಿ ಚಂದ ಮಸಾಜ್ ಮಾಡ್ಕೋರಿ, ತ್ವಚಾದಾಗ ಇಲ್ಲ ಏನಾರ ಸಮಸ್ಯೆ ಐತಂದ್ರೆ ಅಲ್ಲಿ ಚಂದ ಹಚ್ಕೊಂಡು ಮಸಾಜ್ ಮಾಡ್ಕೋರಿ. ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಡಿಪೆಂಡ್ ಆಗುತ್ತಾ ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ಮತ್ತೆ ಡಾಕ್ಟರ್ ಅಡ್ವೈಸ್ ನಿಮ್ಗೆ ಎಲ್ಲಿ ಮಟ್ಟ ಉಪಯೋಗ ಮಾಡಕ್ ಹೇಳ ಅಂತಾರ ಅಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಇದ್ರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 75 ರೂಪಾಯಿದಾಗ 100 ml ಆಯಿಲ್ ಸಿಗ್ತೈತ್ರಿ, ಪತಂಜಲಿ ತೇಜಸ್ ತೈಲಂ. ಎಲ್ಲಿಂದ ಖರೀದಿ ಮಾಡಬಹುದು ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ, ಪತಂಜಲಿ ಸ್ಟೋರ್, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮೆಸಿ ಆಪ್ ನಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.